ಸ್ವಲ್ಪ ದಿನಗಳ ಹಿಂದೆ ನಾನು ಒಂದು ವಿಡಿಯೋ ಮಾಡಿದ್ದೆ, ಲೆಫ್ಟ್ ಸೈಡ್ ಜಡ್ಜ್ಮೆಂಟ್ನ ಯಾವ ರೀತಿ ಸೆಂಟರ್ ಕಂಬನಲ್ಲಿ ಕಂಡುಹಿಡಿಯೋದು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ತುಂಬ ಜನ ಒಳ್ಳೆ ಕಮೆಂಟ್ಸ್ಗಳನ್ನ ಹಾಕಿದ್ರು. ಕೆಲವರು ಗೊತ್ತಿಲ್ಲದಿರೋ ಫುಲ್ ಗ್ಲಾಸ್ ಇರುವಂಥ ವೆಹಿಕಲ್ಗಳಲ್ಲಿ ಯಾವ ರೀತಿ ಕಂಡುಹಿಡಿಯೋದು ಅಂತ ಹೇಳ್ಕೊಟ್ಟಿದ್ರು. ನಾನು ಕಾರಲ್ಲೂ ಕೂಡ ಯಾವ ರೀತಿ ಸಿಂಗಲ್ ಗ್ಲಾಸ್ನಲ್ಲಿ ಕಂಡುಹಿಡಿಯೋದು ಅಂತ ಹೇಳ್ಕೊಟ್ಟಿದ್ದೆ. ಅದರಲ್ಲಿ ಕೆಲವರು ಒಂದು ಮೆಸೇಜ್ ಹಾಕಿದ್ರು, ಅಂದರೆ ಕಮೆಂಟ್ ಹಾಕಿದ್ರು ನನಗೆ. ಏನಂತ ಕಮೆಂಟ್ ಅನ್ನೋದನ್ನ ನೀವೇ ಒಂದ್ಸಲ ಓದಿ. ಸೆಂಟರ್ ಕಂಬ ಇರೋದು ಅಣ್ಣಾಚಿ ವೆಹಿಕಲ್ಗಳಲ್ಲಿ ಮಾತ್ರ, ಸಿಂಗಲ್ ಗ್ಲಾಸ್ ಇರೋಂಥ ವೆಹಿಕಲ್ಗಳಲ್ಲಿ ಏನು ಮಾಡೋದು ಅಂತ ಕೇಳಿ ಸ್ವಲ್ಪ ಜನ ತಿಳಿಸ್ಕೊಡಿ ಅಂತ ಕೇಳಿದರು. ಸೊ ಅದಕ್ಕಾಗಿ ನನಗೆ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸಿಂಗಲ್ ಗ್ಲಾಸಲ್ಲಿರೋಂಥ ವೆಹಿಕಲ್ಗಳು ಕಾರ್ಗಳಲ್ಲಿ ನಾನು ಆಲ್ರೆಡಿ ವೀಡಿಯೋಗಳನ್ನ ಮಾಡಿದ್ದೀನಿ. ಸೊ ಸಿಂಗಲ್ ಗ್ಲಾಸ್ ಮತ್ತೊಂದು ಸಲ ತೋರಿಸ್ಕೊಡ್ತೀನಿ. ಇದು ಸಿಂಗಲ್ ಗ್ಲಾಸ್ ವೆಹಿಕಲ್ಲು. ನೀವು ಇದನ್ನ ಕಾರ್ ಅಂತ ತಿಳ್ಕೊಳ್ಳಿ, ಇಲ್ಲಾಂದರೆ ಸಿಂಗಲ್ ಗ್ಲಾಸ್ ಒಂದು ಬಸ್ ಅಂತ ತಿಳ್ಕೊಳ್ಳಿ. ಯಾವುದೇ ಒಂದು ಸಿಂಗಲ್ ಗ್ಲಾಸ್ ಇರೋ ವೆಹಿಕಲ್ಗೆ ಸೆಂಟರ್ನ ಅರ್ಥ ಮಾಡ್ಕೊಳ್ಳೋದು, ಡ್ಯಾಶ್ ಬೋರ್ಡ್ನಲ್ಲಿ ಇಟ್ಟಿರುವಂಥ ಒಂದು ಯಾವುದಾದ್ರು ವಿಗ್ರಹನ ನೀವು ಗುರ್ತು ಮಾಡ್ಕೊಳ್ಳಿ. ಅದು ಸೆಂಟರ್ಗೆ ಬರುತ್ತೆ ನೋಡಿ. ಆ ಲಾರಿನಲ್ಲೂ ಕೂಡ ಇದೇ ಒಂದು ಸೆಂಟರ್ ಮಾರ್ಕ್ನಲ್ಲೇ ವೈಟ್ ಲೈನ್ ಪಾಸ್ ಆಗ್ತಾಯಿತ್ತು. ಲೆಫ್ಟ್ ಸೈಡ್ ಕಂಬ ಯಾವುದನ್ನು ಲೆಕ್ಕ ತಗೊಳಕ್ಕೆ ಹೋಗಬಾರ್ದು. ಸೇಮ್ ಏನಿದೆ ಸೆಂಟರ್ನಲ್ಲಿ ಈ ಒಂದು ಲೆಕ್ಕದಲ್ಲೇ ಸೆಂಟ್ರನ್ನ ನಾವು ಲೈನ್ನ ಪಾಸ್ ಮಾಡ್ತಾ ಇರಬೇಕು. ಅದೇ ರೀತಿ ಪಾಸ್ ಆಗ್ತಾ ಇರ್ತದ್ದು. ಮತ್ತು ಯಾವಾಗಲೂ ಒಂದು ಅರ್ಥ ಮಾಡ್ಕೊಳ್ಳಿ, ಸೆಂಟರ್ ಮಿರರ್ ಏನಿದೆ ಅಲ್ಲಿಂದ ನೇರವಾಗಿ ನಮಗೆ ಯಾವುದೇ ಒಂದು ಆಬ್ಜೆಕ್ಟ್ ಆದ್ರೂ ನಾವು ಅದರಲ್ಲೇ ಪಾಸ್ ಮಾಡಬೇಕು. ಸೆಂಟರ್ ಮಿರರ್ ಏನಿದೆ ಕಾರ್ನಲ್ಲಾಗಲಿ ಬಸ್ಸಲ್ಲಾಗಲಿ ಅದರಿಂದನೇ ನಾವು ಆಬ್ಜೆಕ್ಟ್ನ ಪಾಸ್ ಮಾಡ್ತಾ ಇರಬೇಕು. ಸೊ ಇವಾಗಲೂ ನೀವು ಅಬ್ಸರ್ವ್ ಮಾಡ್ಬೋದು, ಸಿಂಗಲ್ ಗ್ಲಾಸ್ ವೆಹಿಕಲ್ ಇದು. ನೀವು ಅಬ್ಸರ್ವ್ ಮಾಡಿ, ವೆಹಿಕಲ್ನ ಸೆಂಟರ್ನಲ್ಲೇ ಏನಿದೆ ಬ್ರೋಕನ್ ವೈಟ್ ಲೈನ್ ಅದು ಪಾಸ್ ಆಗ್ತಾಯಿದೆ. ಸೊ ನಿಮಗೆ ಯಾವಾಗಲೂ ಲೆಫ್ಟ್ ಸೈಡ್ ಜಡ್ಜ್ಮೆಂಟ್ಗೆ ಸೆಂಟರ್ನ ನೋಡಬೇಕು ಹೊರತು ಲೆಫ್ಟ್ ಸೈಡ್ ಕಂಬನ ನೋಡೋಕೆ ಹೋಗಬಾರ್ದು.